ನಂದು ಇಟ್ಟು ಕೊಡಪ್ಪ ಅಲ್ಲೇ ಇಟ್ಟು ಬಂದು ಒಂದೊಂದು ಏನ ಸೆಲ್ಫಿ ನಾಳೆ ತೊಗೊಂಡು ಬಂದೆ ಮಗನ. ಗೈಸ್ ನೋಡಿ ಇಲ್ಲಿ ಎಲ್ಲರೂ ಬೈಕ್ ಮೇಲಿಂದ ಕೆಳಗಿಂದ ಮೇಲೆ ತೊಗೊಂಡು ಬಂದು ಮತ್ತು ಮೇಲಿಂದ ಕೆಳಗಡೆ ಹೋಗ್ತಾ ಇದ್ದಾರೆ. ಇವರು ಜಸ್ಟ್ ಈ ರೋಡಲ್ಲಿ ಓಡಿಸ್ಬೇಕಂತ ಗಾಡಿಗಳು ತೊಗೊಂಡು ಬಂದಿದ್ದಾರೆ ಅಷ್ಟೇ. ನೋಡಿ ಒಂದೊಂದು ವೆಹಿಕಲ್ ಹೋಗ್ತಾ ಇದೆ ಇಲ್ಲಿ. ಆ ಗಾಡಿ ಕಾಣ್ತಾ ಇದೆ ನೋಡಿ, ಆ ಗಾಡಿ ಇವನು ನಮ್ಗೆ ಒಂದು 10 ನಿಮಿಷ ಲೇಟಾಗಿ ಬಂದ, ಈಗ ಹೊರಟಿದ್ದಾನೆ ಆಲ್ರೆಡಿ. ಏನು ಈ ರೋಡಲ್ಲಿ ಓಡಿಸ್ಬೇಕಂತ ತೊಗೊಂಡು ಬಂದವರು ಏನೋ ಎಂಥ ದೇವರೇ ಬಲ್ಲ. ಎಂತ ಹೇಳೋದು ಈ ಜನಕ್ಕೆ? ಹಾಂ, ಸುಮ್ಮನೆ ವಾಯು ಮಾಲಿನ್ಯ ಮಾಡ್ತಾಯಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ರೆ ಏನಾದರೂ ನೋಡ್ಕೊಂಡು ಹೋಗಬೇಕು. ಹಾಂ, ನಾವೇ ಬೈಕಲ್ಲೇ ಬಂದಿದ್ದೀವಿ, ವಾಯು ಮಾಲಿನ್ಯ ಮಾಡಿದ್ದೀವಿ, ಇಲ್ಲ ಅಂತ ಅಲ್ಲ. ಬಟ್ ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ತೀವಿ, 4 ಕಿಲೋಮೀಟ್ರ್ ಇದೆ ಇಲ್ಲಿಂದ. 8 ಕಿಲೋಮೀಟ್ರ್ ಆಯ್ತದ. ಹಾಯ್ ಗೈಸ್, ಈಗ ನಾನು ಟ್ರಿಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟ್ರೆಕ್ಕಿಂಗು. ಟೈಮಿಗ 10:30. ಅಲ್ಲಿಗೆ ಹೋಗಬೇಕು, ನೋಡಬೇಕು. ನಮಗೂ ಗೊತ್ತಿಲ್ಲ, 3.5 ಕಿಲೋಮೀಟ್ರ್ ಇದೆ. ಹೆಂಗೆ ಹೋಗಬೇಕು ಚೆಕ್ ಮಾಡಬೇಕು. ವಿಲ್ ಅಪ್ಡೇಟ್ ಇನ್ ನೆಕ್ಸ್ಟ್ ವಿಡಿಯೋ. ಐಡಿಯಾ ಹಾಂ, ಎಲ್ಲೋ ಮಧುಗಿರಿ ತುಮಕೂರು. ಈಗೆಲ್ಲ ಗೌರ್ಮೆಂಟ್ ಅಂಡರ್ ಬರ್ತಲ್ಲ, ಬಟ್ ಅದು ಲಾಂಗ್ ರೂಟ್ ನಾವು ಎರಡು ಬಿಟ್ಟಾರ ಬಿಡಿ ಈಗ ಆ ಕಡೆಯಿಂದ ಈ ಕಡೆ. ಇಲ್ಲ, ನಾವು ಫಸ್ಟ್ ಇದು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಬೇಕು. ರಿಜಿಸ್ಟ್ರೇಷನ್ ಎಲ್ಲ ಐತೆ, ಅದು ಮಾಡಿದಾರಲ್ಲ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಹೋಗ್ಬೇಕು. ಅವಾಗೆಲ್ಲ ಬಿತ್ತಪ್ಪ, ಈಗೆಲ್ಲ ಸ್ಟಿಕ್ ಭಾಳ ಮಂದಿ ಹೊಂಟ್ರಲ್ಲ ಇಲ್ಲಿ ಹೆಸರು. ಬಟ್ ಒನ್ ಆಫ್ ದಿ ಬೆಸ್ಟ್ ಟ್ರೆಕ್ಕಿಂಗ್, ಒನ್ ಆಫ್ ದಿ ಟಫೆಸ್ಟ್ ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್. ವೆರಿ ನೈಸ್. ಏಕದಮ್ ಬೆಸ್ಟ್ ಬರ್ತೈತೆ, ಅದು ಏಕದಮ್ ಬೆಸ್ಟ್ ಅಲ್ಲ. ನೀರಾಗ ಏನೋ ಅದಾವ ನೋಡೋದು, ನೋಡ್ನು ಬಾಲ ಬತಕ್ಕಿದಾವ. ಏಯ್ ನೋಡ್ರಿ ಅಲ್ಲಿ ಗೈಸ್, ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ವ್ಯೂ, ಲೇಕ್ ವ್ಯೂ ಇದು. ಅಲ್ಲಿ ಹಿಂದೆ ಗುಡ್ಡಗಳು. ಅದನ್ನ ಎಡಿಟ್ ಮಾಡ್ರಿ. ನಮಸ್ಕಾರ. ನಾವಿವತ್ತು ಪೆನಗೊಂಡ ಫೋಟೋ ಬಂದಿದ್ದೀವಿ. ಇಲ್ಲಿ ಹೇಗೆ ಹೋಗೋದು ಅಂತ ಗೊತ್ತಾಗ್ತಾಯಿಲ್ಲ. ಟ್ರೆಕ್ಕಿಂಗು ಬಂದಂಗೆ ಹೋಗ್ತಾಯಿದ್ದೀವಿ, ಒಟ್ಟಲ್ಲಿ ಹಾದಿ ಕಾಣ್ದಂಗೆ. ಆ್ಯಕ್ಚುಲಿ ಪರ್ಟಿಕ್ಯುಲರಾಗಿ ಒಂದು 2-3 ಕಡೆ ಹಾದಿ ಹೋಗ್ತಾಯಿದೆ, ಯಾವುದಂತ ಗೊತ್ತಾಗ್ತಾಯಿಲ್ಲ. ಒಟ್ಟಲ್ಲಿ ಹೋಗ್ತಾಯಿದ್ದೀವಿ. ಒಟ್ಟಲ್ಲಿ ಟಾಪ್ ಇಲ್ಲಿಗೆ ರೀಚ್ ಆಗಬೇಕು ಅಷ್ಟೇ ನಾವು.
ಓಕೆ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಪೆನಕೊಂಡ ಇದಕ್ಕೆ ಬಂದಿದ್ದೀವಿ, ಫೋರ್ಟ್ಗೆ. ಅಲ್ಲಿಂದ ಇದು ನಾನು ವೀಡಿಯೋಲೆಲ್ಲ ಹಾಕಿರ್ತೀನಿ. ಈಗ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲಿ ಮೇಲೆ ಬೆಟ್ಟ ಹತ್ತೋದು ತುಂಬ ಕಷ್ಟ ಇದೆ. ಯಾಕಂದರೆ ಇದಕ್ಕೆ ಕರೆಕ್ಟಾಗಿ ರೂಟ್ ಇಲ್ಲ, ಯಾವ ಕಡೆಯಿಂದ ಹೋಗ್ಬೇಕಂತ. ಬಟ್ ನಾವು ಒಂದು ಕಡೆಯಿಂದ ಹೋದ್ವಿ. ಈ ಥರ ಈಗ ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ನೋಡ್ಬೋದು, ಇದು ಈ ಕಡೆ ಏನು ಸೈಡ್ ಕಾಣ್ತಾ ಇದೆಯಲ್ಲ, ಅಲ್ಲಿ ವೈಟ್ ಕಲರ್ ಟೈಪ್ ನಿಮಗೆ ಇದು ನೋಡಿ. ಆ ಕಡೆಯಿಂದ ಹಿಂಗೆ ಮೇಲೆ ಒಂದು ಸೈಡಿಂದ ಹತ್ಕೊಂಡು ಬಂದಿದ್ದೀವಿ ಮೇಲೆ ಹೋಗುವಾಗ. ಬಟ್ ಅದು ತುಂಬ ಟಫ್ ಇತ್ತು, ತುಂಬ ಸ್ಲಿಪ್ರಿ ಇತ್ತು. ಕೆಳಗೆ ಮೇಲೆ ಹತ್ತುವಾಗ ಭಾಳ ಡೇಂಜರ್ ಕೂಡ ಇದೆ ಆ ಕಡೆಯಿಂದ ಹತ್ತಕ್ಕೆ, ಯಾಕಂದರೆ ಕರೆಕ್ಟಾಗಿ ರೂಟ್ ಇಲ್ಲ ಅದೊಂದು. ಆಮೇಲೆ ಹತ್ತಿಬಿಟ್ಟು ಆ ಟಾಪ್ ಒಂದು ಹಿಲ್ ಕಾಣ್ತಾ ಇದೆ ನೋಡಿ ನಿಮಗೆ, ಈ ಪೋರ್ಷನು. ಆ ಪೋರ್ಷನ್ಗೆ ಅಲ್ಲಿ ಹೋಗಿದ್ವಿ ನಾವು. ಅಲ್ಲಿ ಹೋಗಿ ರೀಚ್ ಆಗಿ ವೀಡಿಯೋಸು ಫೋಟೋಸ್ ಎಲ್ಲ ಮಾಡಿ ಮತ್ತು ಆಮೇಲೆ ಇನ್ನೊಬ್ಬರು ನನ್ನ ಜೊತೆಗಿದ್ದರು, ಪ್ರವೀಣ್ ಅಂತ. ಅವರು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಲ್ಲಿದೇನಂತ ಎಕ್ಸಾಕ್ಟಾಗಿ. ಅದು ನಾನು ವೀಡಿಯೋಲಿ ಇದು ಮಾಡ್ತೀನಿ, ಎಡಿಟ್ ಮಾಡ್ತೀನಿ. ಆಮೇಲೆ ಇದೇನು ಕಾಣ್ತಾ ಇದೆಯಲ್ಲ, ಆ ಕಡೆ ಹಿಂಗೆ ತೊಗೋತಾ ಇದ್ದೀವಿ. ಆ ಕಡೆಯಿಂದ ನಾವು ಇಳ್ಕೊಂಡು ಕೆಳಗಡೆ ಬಂದೀವಿ. ಖರೆ ಆ ಕಡೆ ರೂಟ್ ಇಲ್ಲ, ಮುಳ್ಳುಗಳು ಜಾಸ್ತಿ. ಆ ಕಡೆ ಬರೋಕ್ಕಾಗಲ್ಲ ಪ್ರಾಪರಾಗಿ. ನೀವು ನೋಡ್ಕೊಂಡು ಬನ್ನಿ, ನಾನು ಸಜೆಸ್ಟ್ ಮಾಡಲ್ಲ ನಿಮಗೆ, ಬಟ್ ನೋಡಿ ಒಂದು ಸಾರಿ. ಯಾಕಂದ್ರೆ ಆ ಕಡೆ ಊರ ಕಡೆಯಿಂದ ಹತ್ತಿದ್ರಂತೆ ಈ ಹುಡುಗರು. ಬಟ್ ಇದು ಸೆಕೆಂಡ್ ಟೈಮ್ ಈ ಕಡೆಯಿಂದ ಬಂದಿದ್ದಾರೆ. ಬಟ್ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಿದೆ ರೂಟ್ ಇದು. ಅದಕ್ಕೋಸ್ಕರ ಹಿಂಗೆ ನಾವು ಆ ಕಡೆಯಿಂದ ರೂಟು, ಮುಳ್ಳುಗಳು ಜಾಸ್ತಿ ಇದ್ದಾವೆ, ಕಲ್ಲು ಬಂಡೆಗಳು ಇಳಿಯೋದು ಜಿಗಿಯೋದು ಎಲ್ಲ ಬರೋದು ನಿಮಗೆ. ಆಮೇಲೆ ನಮ್ಗೆ ಕರೆಕ್ಟಾಗಿ ಒಂದು ರೂಟ್ ಸಿಕ್ತಲ್ಲ ಕೆಳಗಡೆ ಬರುವಾಗ ಇಲ್ಲಿ. ಆಮೇಲೆ ಏನೋ ಮಾಡಿ ಬಂದ್ವಿ, ಫೈನಲಾಗಿ ಇಲ್ಲಿ ರೀಚ್ ಆಗಿದ್ದೀವಿ ನಾವೀಗ. ಇಲ್ಲಿದ್ದಾರೆ ನೋಡಿ ಪ್ರವೀಣ್. ಹೈ ಚೈ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಇದು ಪೆನಕೊಂಡ ಅಂತ, ಪೆನಕೊಂಡ ಫೋರ್ಟ್ ಹಿಲ್ಸ್. ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ರೋಹಿತ್ ಮಾತಾಡ್ತಾ ಇರೋದು. ನಾವಿವತ್ತು ಆಂಧ್ರದ್ದು ಪೆನಕೊಂಡ ಅಂತ ಬಂದಿದ್ದೀವಿ ಫೋರ್ಟ್ ನೋಡೋಕ್ಕೆ. ಮತ್ತೇನು ಹೇಳಬೇಕಂದ್ರೆ, ಇದು ಬೆಂಗಳೂರಿಂದ 140 ಕಿಲೋಮೀಟ್ರ್ ದೂರದಲ್ಲಿದೆ. ಮತ್ತೇನು ಹೇಳೋಣ, ಈಗ ಸ್ಟಾರ್ಟ್ ಆಗಿದೆ ಜರ್ನಿ. ಹೇಳ್ತೀನಿ ಮುಂದೆ ನಿಮ್ಗೆ ಮತ್ತೆ.